ಅಣ್ಣವರು ರಾಜಕೀಯಕ್ಕೆ ಯಾಕೆ ಬರಲಿಲ್ಲ ಅಂತಂದರೆ, ಅವರಿಗೆ ಮೊದಲಿಂದಲೂ ಕೂಡ ಆ ಸ್ಥಾನದ ಮೇಲೆ, ಆ ರಾಜಕೀಯದ ಮೇಲೆ ಅವರಿಗೆ ಎಂದೂ ಆಸಕ್ತಿ ಇರಲೇ ಇಲ್ಲ. ಆದರೂ ಕೂಡ ಒಂದು ವರ್ಗ ಅವರನ್ನು ಮತ್ತೆ 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 ಅವರನ್ನು ಕನ್ವಿನ್ಸ್ ಮಾಡ್ತಾ 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 ಹೇಗೋ ಅವರನ್ನು ರಾಜಕೀಯಕ್ಕೆ ಬರೋದಕ್ಕೆ ಒಪ್ಪಿಸ್ಬಿಟ್ರು. ಇವರು ಪರೋಕ್ಷದಲ್ಲಿ ಅರ್ಧ ಮನಸ್ಸಿನಿಂದ ಆಗಬಹುದು, ಈ ಬಗ್ಗೆ ಮುಂದೆ ಮಾತನಾಡೋಣ ಅನ್ನೋ ಒಂದು ಒಪ್ಪಿಗೆಯನ್ನು ಇವರಿಗೆ ಕೊಟ್ಟಿದ್ದು. ಕೊಟ್ಟಾದಮೇಲೆ ಆ ವಿಷಯವನ್ನು ನಾವು ಒಂದು ಸರಿ ಫೋನಲ್ಲಿ ಮಾತನಾಡಿದಾಗ ನನಗೆ ಅವರು ಅದನ್ನು ತಿಳಿಸಿದರು. ಹೀಗಾಗಿದೆ ರಾಮಸ್ವಾಮಿಗಳೇ, ನಾನು ಆಗಬಹುದು ಅನ್ನೋ ಒಂದು ಮುಗುಮ ಉತ್ತರವನ್ನು ಕೊಟ್ಟಿದ್ದೀನಿ ಅಂದರು. ನಾನು ಫೋನಲ್ಲಿ ಇನ್ನು ಮಾತುಕತೆ ದೀರ್ಘವಾಗುತ್ತೆ, ಅದರಿಂದ ಅದನ್ನು ಅಷ್ಟಕ್ಕೆ ಆ ವಿಷಯವನ್ನು ಮೊಟಕು ಮಾಡಿ ನಂತರದಲ್ಲಿ ನಾನು ಅವರಿಗೆ ಒಂದು ಪತ್ರವನ್ನು ಬರೆದೆ. ಆ ಪತ್ರದಲ್ಲಿ ನಾನು ಒಂದು ಚಾರಿತ್ರಿಕ ಘಟನೆಯನ್ನು ಉದಾಹರಣೆಯಾಗಿ ಅವರಿಗೆ ಕೊಟ್ಟೆ. ಆ ಘಟನೆ ಏನಪ್ಪ ಅಂದರೆ, ಬೊಂಬಾಯಿನಲ್ಲಿ ಆ ಮಹಾನಗರದಲ್ಲಿ ಸಂಗೀತ ಕಲಾನಿಧಿ MS ಸುಬ್ಬಲಕ್ಷ್ಮಿಯವರಿಗೆ ಒಂದು ದೊಡ್ಡ ಪೌರ ಸನ್ಮಾನ ಕಾರ್ಯಕ್ರಮ ಇತ್ತು. ಅದರ ಅಧ್ಯಕ್ಷತೆಯನ್ನು ವಹಿಸೋದಕ್ಕೆ ಸಾಕ್ಷಾತ್ ಜವಾಹರ್ಲಾಲ್ ನೆಹರೂರವರೇ ಬಂದಿದ್ದರು. ನೆಹರೂರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ, ನಾನು ಭಾರತದ ಕೇವಲ ಒಬ್ಬ ಪ್ರಧಾನಿ, ಆದರೆ MS ಸುಬ್ಬಲಕ್ಷ್ಮಿಯವರು ಸಂಗೀತ ಸಾಮ್ರಾಜ್ಯದ ಸಾಮ್ರಾಜ್ಞಿ. ಆಕೆಯ ಮುಂದೆ ಒಬ್ಬ ಪ್ರಧಾನಿ ಎಷ್ಟು ಮಾತ್ರದವನು ಅನ್ನೋ ಮಾತನ್ನು ಹೇಳಿದರು. ಈ ಮಾತನ್ನು ನಿಮಗೆ ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ನೀವು 6 ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದ ಮೇಲೆ ವಿರಾಜರು ಆಗಿದ್ರಿ. ಅಂದ ಮೇಲೆ ಯಕ್ಕಶ್ಚಿತ ಒಬ್ಬ ಮುಖ್ಯಮಂತ್ರಿಯ ಕುರ್ಚಿ ನಿಮಗೆ ಯಾವ ಮಹಾ ಅನ್ನೋ ಒಂದು ಉದಾಹರಣೆಯನ್ನು ಅವರಿಗೆ ಕೊಟ್ಟು ಕಾಗದ ಬರೆದಿದ್ದೆ. ಆ ನಂತರದಲ್ಲಿ ಅದನ್ನು ಓದಿದ ಮೇಲೆ ಅವರಿಗೆ ಮತ್ತೆ ಮನಸ್ಸು ಹಿಂದೆ ಕೊಟ್ಟೋಗಿತ್ತು, ಬೇಡ ಅನ್ನೋ ಒಂದು ಭಾವನೆಯನ್ನು. ಕೆಲವು ಕಾಲದ ನಂತರ ಮತ್ತೆ ಆ ಜನ ಪ್ರಯತ್ನಪಟ್ಟು ಆ ರೆಸಾರ್ಟ್ಗಳಲ್ಲಿ ಈ ಥರ ಅವ್ರಿಗೆ ಕನ್ವಿನ್ಸ್ ಮಾಡಿ 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 ಅವ್ರನ್ನ ಒಪ್ಪಿಸ್ಬಿಟ್ರು. ಅವರು ಎಲ್ಲರ ಮುಂದೆ ಹೋಗಿ ಒಪ್ಕೊಂಬಂದಿದ್ದ ದಿವಸ ಏನಿತ್ತು, ಅದರ ಮಾರನೇ ದಿವಸವೇ ಕಾಕತಾಳೀಯವೋ ಅಥವಾ ನಮ್ಮ ಅದೃಷ್ಟವೋ ಅವರ ಭಾಗ್ಯವೋ ಏನೋ ಗೊತ್ತಿಲ್ಲ, ನಾನು ಬೆಂಗಳೂರಿಗೆ ಅವರ ಮನೆಗೆ ಹೋದೆ. ಬೆಳಗ್ಗೆ 10 ಗಂಟೆ ಸಮಯ. ಅಲ್ಲಿ ಉಪಹಾರ ಆದಮೇಲೆ ನಾವಿಬ್ಬರೂ ಕೂಡ ಹೊರಗಡೆ ಮಾತಾಡ್ತಾ ಕೂತ್ಕೊಂಡಾಗ ಅಣ್ಣ ಅವರು ಇದನ್ನು ಪ್ರಸ್ತಾಪ ಮಾಡಿ, ರಾಮಸ್ವಾಮಿಗಳೇ ಹೀಗೆಲ್ಲ ಆಯಿತು, ನಾನು ಒಪ್ಕೊಂಬಂದಿದ್ದೀನಿ ಫೈನಲ್ ಆಗಿ ಅಂದರು. ಮತ್ತು ಅವರೇನೆ ಒಂದು ಕಂಡೀಷನ್ ಹಾಕಿದೆ ನಾನು, ಆ ಕಂಡೀಷನ್ಗೆ ಅವರೆಲ್ಲ ಒಪ್ಕೊಂಡ್ರು. ಅದರಿಂದ ನಾನು ಒಪ್ಕೊಂಬಂದಿದ್ದೀನಿ. ಏನು ಕಂಡೀಷನ್ನು? ನಾನು ರಾಜಕೀಯಕ್ಕೆ ಬರ್ತೀನಿ, ನಾನು ಬಂದು ನೀವು ಹೇಳಿದಾಗ ನಾನೇನಾದರೂ ಮುಖ್ಯಮಂತ್ರಿ ಆದರೆ ಆ ಕಾಲದಲ್ಲಿ ಯಾರೋ ಒಬ್ಬ ಅಪರಾಧಿ ಸಿಕ್ಕಿಬಿದ್ದ ಅಂದರೆ ಅವನಿಗೆ 24 ಗಂಟೆ ಒಳಗೆ ಅವನಿಗೆ ಶಿಕ್ಷೆ ಆಗಿಬಿಡಬೇಕು. ಹಾಗಿದ್ದರೆ ಹೇಳಿ ನಾನು ಬರ್ತೀನಿ ಅಂತ ಒಪ್ಪಿಕೊಂಡು ಹೇಳಿದೆ. ಅವರೆಲ್ಲರೂ ಅದಕ್ಕೆ ಒಪ್ಕೊಂಡಿದ್ದಾರೆ. ಅದರಿಂದ ನಾನು ಒಪ್ಕೊಂಡು ಬಂದಿದ್ದೀನಿ ಅಂದರು. ನಾನು ಮುತ್ತರಾಜು ಹೋಗ್ಬಿಟ್ರಿ ನೀವು ಅಂದೆ. ಯಾಕೆ, ಏನಾಯಿತು ಅಂದರು. ಏನೂ ಇಲ್ಲ, ಇದು ಮಹಾರಾಜರುಗಳ ಆಡಳಿಕೆ ಅಲ್ಲ, ಪ್ರಜಾಪ್ರಭುತ್ವ. ಸ್ವಲ್ಪ ತಾವು ಯೋಚನೆ ಮಾಡಿ, ನಿಮಗೆ ಈ ವಿಷಯ ತಿಳಿಯದೇ ಇದ್ದೇನಲ್ಲ. ಒಬ್ಬ ಹಗಲಿನಲ್ಲಿ ಖೂನಿ ಮಾಡಿದ ಒಬ್ಬ ಮನುಷ್ಯನನ್ನು ಪೊಲೀಸರು ನಡ್ಕೊಂಡು ಹೋದರೆ ಸಂಜೆ ಹೊತ್ತಿಗೆ ಅವನ ಜಾಮೀನಿನಲ್ಲಿ ಈಚೆಗೆ ಬರ್ತಾನೆ. ಇದು ಅಪರಾಧಿಯ ವಿರುದ್ಧ ಕೋರ್ಟಲ್ಲಿ ಕೇಸ್ ಬುಕ್ ಆದರೆ ಅವನು ಅಪರಾಧಿ ಅಂತ ಕೋರ್ಟು ತೀರ್ಮಾನ ಕೊಟ್ಟರೆ ಅವನು ಹೈಕೋರ್ಟ್ಗೆ ಹೋಗ್ತಾನೆ.
ಹೈಕೋರ್ಟಲ್ಲೂ ಇವನು ಅಪರಾಧಿ ಅಂತ ತೀರ್ಮಾನವಾದರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಲ್ಲೂ ಅದೇ ಫಲಿತಾಂಶ ಬಂತು ಅಂದರೆ ರಾಷ್ಟ್ರಪತಿಗಳನ್ನು ಪದವಿ ಅಲ್ಲಿ ಅವ್ರ ಪಾದಗಳು ನಡೆಯೋಕ್ಕೆ ಹೋಗ್ತಾನೆ. ಇಷ್ಟೆಲ್ಲ ಪ್ರೊಸೀಜರ್ ಆಗೋದಕ್ಕೆ 10 ವರ್ಷ 15 ವರ್ಷ ಆಗಿರುತ್ತೆ. ಇದು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಒಂದು ರೀತಿ. ಮಹಾರಾಜರ ಆಡಳಿಕೆ ಆಗಿದ್ದಿದ್ದರೆ ಒಂದು 24 ಗಂಟೆಯನ್ನು ಕಣ್ಣು ಮಿಟಿಸೋದ್ರೊಳಗೆ ಅವನಿಗೆ ಶಿಕ್ಷೆ ಕೊಡಬಹುದಾಗಿತ್ತು. ಇದು ಪ್ರಜಾಪ್ರಭುತ್ವ. ಇದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅಂದರೆ ನಿಮ್ಮನ್ನು ಅಡ್ಡದಾರಿ ಹೇಳಿದ್ರಂತಲೇ ಅರ್ಥ. ಇದು ಹೀಗಿದೆ ನೋಡಿ ಸಂದರ್ಭ ಅಂದೆ. ಹಾಗಂತಿದ್ದಾಗೇ ತಕ್ಷಣಕ್ಕೆ ಅವರ ಮನಸ್ಸನ್ನು ಬದಲಾಯಿಸಿ ಇನ್ನು ಹೋಗೋದು ಅಲ್ಲಿಗೆ ಹೋಗ್ಕೊಡ್ದು ಅನ್ನೋ ಒಂದು ತೀರ್ಮಾನವನ್ನು ಮಾಡಿ ಹಿಂದುಳ್ಕೊಂಡ್ಬಿಟ್ರು. ಅದು ಅವರಿಗೆ ಒಂದು ಮುಂದಿನ ಜೀವನದ ಭವಿಷ್ಯದ ಒಂದು ದೊಡ್ಡ ಹೆಬ್ಬಾಗಲಂತ ಹೇಗಿತ್ತು. ಬಟ್ ಇಂದಿರಾ ಗಾಂಧಿ ಅವರು ವಿರುದ್ಧ ನಿಂತ್ಕೋಬೇಕು ಅಂತಿದ್ರಲ್ಲ, ನಾನು ನಿಂತ್ಕೊಡ್ದು ಅಂತ ಹೇಳಿದವರು ನಾನು. ಅವರು ತಲೆ ಮರೆಸ್ಕೊಂಡು ಯಾರ ಕೈ ಮಡ್ರಾಸ್ಗೆ ಅವಾಗ ಮಡ್ರಾಸ್ನಲ್ಲಿದ್ದರು ಅವರು. ಬೆಳಕು ಹರಿದ್ರೆ ಫರ್ನಾಂಡಿಸ್ ಫೋನ್ ಮಾಡೋಕ್ಕೆ, ಜಾರ್ಜ್ ಫರ್ನಾಂಡಿಸ್. ರಾಜ್ಕುಮಾರ್ ಅವರಿದ್ದಾರೆ. ಮೊರಾರ್ಜಿ ದೇಸಾಯಿ ಅವರು ರಾಜ್ಕುಮಾರ್ ಜಿ ಹೇ ಫೋನು. ಇವರು ಬಂದ್ಬಿಟ್ಟು ಸೀದಾ ಎಸ್ಟೇಟ್ ಒಳಗೆ ಮರ್ಯಾಗ ಅಲ್ಲಿಗೆ ಬಿಟ್ಟಿದ್ದರು. ನಾನು ಎಸ್ಟೇಟ್ಗೆ ಹೋಗಿದ್ದೆ. ನಾನು ಆವಾಗಲೂ ಕೂಡ ನೀವು ಎಲೆಕ್ಷನ್ಗೆ ನಿಂತ್ಕೋಬಾರ್ದು ಅನ್ನೋದು ಅಭಿಪ್ರಾಯವನ್ನು ನಾನು ಅವರಿಗೆ ಹೇಳಿ ಬಂದಿದ್ದೆ. ಆಗ ಅಲ್ಲಿ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದಕ್ಕಂಥ ರೂಮರು ನನಗೆ ಬಂದಿತ್ತು. ಕಾರಣ ನಾನು ಕೆಲಸ ಮಾಡ್ತಿದ್ದ ಅಂಗಡಿಯ ಮಾಲೀಕರು ರಾಜಕಾರಣಿಗಳು, ಒಂದು ಕಾಲದಲ್ಲಿ MLA ಆಗಿದ್ದವರು, ಒಂದು ಅವಧಿಗೆ ಮಂತ್ರಿನೂ ಆಗಿದ್ದರು ಅವರು. ಅವರ ಅಂಗಡಿಯಲ್ಲಿ ನಾನು 35 ವರ್ಷ ನಾನು ನೌಕರಿ ಮಾಡಿದ್ದು. ಅಲ್ಲಿ ಯಾವಾಗಲೂ ಗುಂಪುಗಳು ಸೇರೋದು ಮಾಡೋದು. ಹಾಗಾಗಿ ಅಲ್ಲಿ ವಿಷಯಗಳು ಬರೋವು ಮಾತು ನನಗೆ ಅದರ ಅಗತ್ಯತೆ ಇಲ್ಲದಿದ್ರೂ ಕೂಡ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದು. ನನ್ನ ಕಿವಿ ಮೇಲೆ ಆ ವಿಷಯಗಳು ಬೀಳೋವು, ಗುಟ್ಟಿನ ಸಮಾಚಾರಗಳು ಇಂಥವೆಲ್ಲ. ಆವಾಗ ದೇವರಾಜ ಅರಸು ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅವರು ಇಂದಿರಾ ಗಾಂಧಿಯವರು ಅಲ್ಲಿ ನಿಲ್ಲೋದಕ್ಕೆ ಇವರು ಸಪೋರ್ಟ್ ಮಾಡಿದ್ರಲ್ಲ, ಇವರು ಬೆಂಬಲಕ್ಕಾಗಿ ನಿಂತ್ಕೊಂಡ್ರು. ಅವರಿಗೆಲ್ಲ ಒಳಗಡೆಯ ಈ ಕ್ರಿಮಿನಲ್ ವೇಸ್ಟ್ ಎಲ್ಲದನ್ನು ಇಂದಿರಾ ಗಾಂಧಿಯವರಿಗೆ ವರ್ಣಿಸಿ ಅದರಿಂದ ಅವರು ಆ ಧೈರ್ಯದ ಮೇಲೆ ಆಕೆ ನಿಂತ್ಕೊಂಡ್ರು. ಇಲ್ಲಿ ಈ ಕರ್ನಾಟಕದಲ್ಲಿ ನೆಹರು ಮನೆತನದ ಬಗ್ಗೆ ದೇವರಿಗಿಡ ಇರತಕ್ಕಂಥ ಭಾವನೆಗಳಿದ್ದು, ತತ್ರಾಪಿ ಗ್ರಾಮಾಂತರದಲ್ಲಂತೂ ಕೂಡ ಗರೀಬ್ ಹಠಾವ ಮಾಡಿ ಏನೋ ಮಾಡಿ ಆದರೆ ಅವ್ರಿಗೆಲ್ಲ ಇವಳು ನಮ್ಮನ್ನು ಉದ್ಧರಿಸಲು ಬಂದಿರೋದು ಚಾಮುಂಡೇಶ್ವರಿ ಅನ್ನೋ ಥರದಲ್ಲಿ ಇವು ಹಳ್ಳಿಗಳಲ್ಲಿ ಭಾವನೆಗಳಿದ್ದು. ಅವರ ಮತಗಳನ್ನು ತಿರುಗಿಸೋದು ತುಂಬ ಕಷ್ಟವಾಗಿರು. ಆಮೇಲೆ ಈ ರಾಜಕಾರಣಿಗಳೇ ಇದ್ದರು ನೋಡಿ, ಅವರುಗಳು ಕೂಡ ಇದರ ಆಸೆಗೆ ಹೇಗೆ ಬೇಕಾದ್ರೂ ತಿರುಗಕ್ಕೆ ಸಾಧ್ಯತೆ. ಅಫಿಷಿಯಲ್ಸ್ಗಳಾಗ್ಬೋದು. ಹಣ ಯಾರಿಗೆ ಬೇಡ. ಇವತ್ತು ಕೊರೋನಾದಲ್ಲಿ ಇಡೀ ಪ್ರಪಂಚವೇ ಸಾಯ್ತಾ ಇದೆ. ಇವತ್ತೂ ಕೂಡ ಸುಮ್ಮನೆ ಕ್ವಾರಂಟೈನ್ ಅಂತ ಮಾಡಿಬಿಟ್ಟು 70 ರೂಪಾಯಿ ಹೊಡಿತಾ ಇದೆ. ಈ ಜನ ಪ್ರಪಂಚ ಸಾಯ್ತಾ ಇರೋ ಕಾಲದಲ್ಲಿ ಅವರ ಲಂಚಕ್ಕೆ ಬಾಯ್ಬಿಟ್ಕೊಂಡು ಕೂತಿರೋ ಜನ ಇದ್ದಾರೆ. ಹಾಗಿರುವಾಗ ಸರ್ಕಾರವೇ ಇವರಿಗೆ ಲಂಚ ಕೊಡುತ್ತೆ ಅಂದಾಗ ಅವರೇ ಆಗ್ಬಿಡ್ತಾರೆ. ಇವನ್ನೆಲ್ಲ ನಾನು ಆಲೋಚನೆ ಮಾಡಿ ಖಂಡಿತ ಬೇಡ ಅಂತ ಹೇಳಿದ್ದೆ. ಬೇಡ ಅಂದಮೇಲೆ ಅದರ ಈ ಕಂಟೆಸ್ಟ್ ಮಾಡಿ ಅವಧಿ ಇರ್ತಲ್ಲ, ಅಪ್ಲಿಕೇಶನ್ಗೆ ಅವಧಿ ಅದು ಆಗ ತಂದ್ಕೊಂಡು ಅವ್ರಿಗೆ ಯಾರ ಕೈಗೂ ಸಿಕ್ಕಿರಲಿಲ್ಲ. ಆ ಡೇಟ್ ಎಕ್ಸ್ಪೈರ್ ಆದಮೇಲೆ ಅವ್ರಿಗೆ ಕಾಣಿಸ್ಕೊಂಡಿದ್ದು ತೋಟದಲ್ಲಿದ್ದರು. ನಾನು ಅಲ್ಲಿಗೆ ಹೋಗಿ ಒಂದು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಆಮೇಲೆ ಕಾರಲ್ಲಿ ನನಗೆ ಕಳಿಸ್ಕೊಟ್ರು. ಬಸ್ ಸ್ಟ್ಯಾಂಡಿಗೆ ಬಂದು 8:30 ಬಸ್ ಹಿಡ್ಕೊಂಡು ರಾತ್ರಿ ಇಲ್ಲಿ ಬಂದಿದ್ದೆ ನಾನು. ನಿಮ್ಮ ಬಾಲ್ಯ ಸ್ನೇಹಿತ ರಾಜಕಾರಣಕ್ಕೆ ಬಂದಿದ್ರೆ CM ಆಗಿದ್ರೆ ಏನಾಗ್ತಿತ್ತು? ಖಂಡಿತ ರಾಜ್ಕುಮಾರ್ ಅವರ ಹೆಸರು ಕೆಡ್ತಿತ್ತು. ನೋಡಿ, ಈಗ ಅವರು ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿಗಳಾದರು. NT ರಾಮರಾವ್ ಮಾತು ಬೇರೆ. ಅವರು ಅಲ್ಲಿ ತೆಲುಗು ಬಿಡ್ಡ ಅನ್ನೋ ಒಂದು ವ್ಯಾಮೋಹ ಆ ತೆಲುಗರಲ್ಲಿತ್ತು. ಕನ್ನಡಿಗರಲ್ಲಿ ಅಭಿಮಾನಿ ಶೂನ್ಯ ಜನ ಅಂತಂದರೆ ಕನ್ನಡಿಗರು ಇವತ್ತಿಗೆ ವಿಶ್ವದಲ್ಲಿ. ನಮಗೆ ನಮ್ಮ ಭಾಷೆ ಬೇಡ. ಸಾಂಬಾರು ಯಾರು ಸಾಂಬಾರು ಅಂದರು?
ಅದು ತಮಿಳು ಹೆಸರು. ಮದುವೆ ಸಾಂಬಾರ್ ಅಂತ ಬರ್ತಾರೆ. ಹುಳಿ, ಅದರ ಹೆಸರು ಹುಳಿ. ಇದು ತಿಳಿಸಾರು ಅನ್ನಲ್ಲ ಯಾರನ್ನು ಕೂಡ. ಆ ತಮಿಳಿನ ಹಾಗೆ ರಸಂ ಅಂತ ಬರ್ತಾರೆ. ಪಕ್ಕದ ಮುಂದ್ಗಡೆ ಮನೆ ಹೆಂಗಸರು ಮಾಡಿರೋ ಸಾರೇ ನಮ್ಗೆ ಚೆನ್ನ. ನಮಗೆ ನಾನು ಹೆಂಡತಿ ಮಾಡಿರೋದು ನಮಗೆ ಚೆನ್ನಲ್ಲ, ಕೈ ಕನ್ನಡಿಗರಿಗೆ. ಇದನ್ನು ನಾನು ಮೊದಲಿಂದಲೂ ವಿರೋಧಿಸ್ಕೊಂಬಂದಿದ್ದೀನಿ. ಇಡ್ಲಿ ನಮ್ಮ ಕನ್ನಡದ ಭಾಷೆ ಅಲ್ಲ, ಅದು ತಮಿಳು ಭಾಷೆ. ಅದಕ್ಕೆ ನಮ್ಮ ಕನ್ನಡದ ಅಚ್ಚ ಹೆಸರು ಹುಯಿಗಡುಬು. ನಾವೆಲ್ಲ ಬಾಲ್ಯದಲ್ಲಿ ಗೌರಿ ಹಬ್ಬ ಇವತ್ತು ಹುಯಿಗಡುಬು ಮಾಡ್ತಾರೆ ಅಮ್ಮ ಅಂತಲೇ ನಾವು ಮಾತಾಡ್ತಾ ಇದ್ದೆ. ಹುಯಿಗಡುಬು ಅಂದರೆ ಇದು. ಈ ಹುಯ್ದು ಕಡುಬು ಮಾಡೋದು. ಉದ್ದಿನ ಇಟ್ಟುಬಿಟ್ಟು ಗಣಪತಿ ಹಬ್ಬದಲ್ಲಿ ಮಾಡ್ತಾರೆ ಅದನ್ನು. ಇನ್ನೊಂದು ಕರಿಗಡುಬು. ನಮಗೆ ನಮ್ಮ ಭಾಷೆ ಬೇಡ. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಈ ರಾಜಕಾರಣಿಗಳಲ್ಲೇ ಒಂದು ಮಂತ್ರಿಮಂಡಲ ಮಾಡ್ತಾರೆ. ಒಬ್ಬ ರಾಜ್ಕುಮಾರ್ ಮುಖ್ಯಮಂತ್ರಿ ಬಂದರು, ಮಂತ್ರಿಮಂಡಲ ರಚನೆ ಮಾಡಿದರು. ಆಗ ಅವ್ರಿಗೆ ಹೋಗಿ ದುಂಬಾಲು ಬೀಳ್ತಾರೆ ಎಲ್ಲರೂ. ಇನ್ನೊಬ್ಬ ಸಿನಿಮಾ ನಟನೇ ಇರ್ಬೋದು, ಅಥವಾ ಇನ್ನೊಬ್ಬರು ದೊಡ್ಡ ರಾಜಕಾರಣಿನೇ ಇರ್ಬೋದು. ಅವ್ರು ಹೇಳಿದವ್ರಿಗೆ ಇವರು ಮಂತ್ರಿಮಂಡಲ ಸೇರಿಸಲಿಲ್ಲ ಅಂತ ಹೇಳಿ. ಯಾಕೆಂದರೆ ಬೇರೆ ಕಡೆಯಿಂದ ಬೇರೆ ಒತ್ತಡ ಜಾಸ್ತಿ ಇರುತ್ತೆ. ಆಯಿತು, ಅಲ್ಲಿಂದಲೇ ಶುರು ಪರ ವಿರೋಧ. ಈಗ ಸರ್ವಾನುಮತದಿಂದ ಎಲ್ಲ ರೀತಿಯಲ್ಲೂ 6 ಕೋಟಿ ಜನ ರಾಜ್ಕುಮಾರ್ಗೆ ಜೈ ಅಂತಿದ್ರಲ್ಲ, ಅದು ಖಂಡಿತ ಇರ್ತಾರೆ. ಅಲ್ಲಲ್ಲಿ ಗುಂಪುಗಳು ಹೊಡೆದು ಬಿಡೋದು, ಪಕ್ಷಗಳು ಹೊಡೆದು ಬಿಡೋದು. ಇದು 100ಕ್ಕೆ 100ರಷ್ಟು ಸತ್ಯವಾದ ಮಾತು. ಅವರು ಹಾಗೆ ಅಜಾತ ಶತ್ರುವಾಗಿ ಜೀವನದ ಕೊನೆಯವರು ಇರೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಪರ ವಿರೋಧಗಳು ಹುಟ್ಟೇ ಬಿಡವು. ಇದು ನನ್ನ ಮನಸ್ಸಿನಲ್ಲಿ. ಅಮ್ಮ ಏನು ಹೇಳಿದ್ರು, ಮನೆಯವರು ಹೇಳಿದ್ರು? ವರದಪ್ಪನೂ ಅದೇ ಹೇಳಿದ್ದಾನೆ. ಇದರೊಳಗಿದೆ. ಅವರು ಮೊದಲು ವರದಪ್ಪನ ಹೆಸರು ಹೇಳಿ ಆಮೇಲೆ ನನ್ನ ಹೆಸರು ಹೇಳಿದ್ದಾರೆ. ಅದು ಎಲ್ಲಿ ಅವರಿಗೆ ಹೈದರಾಬಾದ್ನಲ್ಲಿ NT ರಾಮರಾವ್ ಪ್ರಶಸ್ತಿ ತಗೊಳಕ್ಕೆ ಹೋದ್ರಲ್ಲ, ಆಗ ಅಲ್ಲಿ ಕೇಳಿದ್ದಾರೆ, ನೋಡಿ ನಿಮ್ಮ ಜೊತೆಗಾರರೆಲ್ಲ ಅಂದರೆ MG ರಾಮಚಂದ್ರನ್, NT ರಾಮರಾವ್ ಅವರೆಲ್ಲ ರಾಜಕೀಯಕ್ಕೆ ಬಂದರು, ನಿಮಗೆ ಬರಬೇಕು ಅಂತ ಆಸೆ ಇಲ್ಲವೇ ಅಂತ ಅಲ್ಲಿ ಹೈದರಾಬಾದಲ್ಲಿ ಕೇಳಿದ್ದಾರೆ. ಹೈದರಾಬಾದ್ದೇ ನ್ಯೂಸ್ ಅದು. ಆಗ ಅವರು ಬರಬೇಕು ಅಂತ ಆಸೆ ಇರಲಿಲ್ಲ ಅಂತ ಹೇಳ್ಕೊಂಡ್ರೆ ಅದು ಆತ್ಮವಂಚನೆ ಆಗುತ್ತೆ. ಆಸೆ ಇದ್ದದ್ದು ನಿಜ. ಆದರೆ ನಮ್ಮ ರಾಮಸ್ವಾಮಿಗಳು ವರದಪ್ಪ ಬೇಡ ಅಂದರು ಅಂತ ಹೈದರಾಬಾದಲ್ಲಿ ಹೇಳಿರೋದು ಮುದ್ರಣ ಆಗಿದೆ. ಅದು ಪೀಸ್ ಇದರೊಳಗಡೆ. ಅದನ್ನು ನಾನು ಸಂಗ್ರಹಿಸಿ ಇಟ್ಟಿದ್ದೀನಿ. ಅದನ್ನು ಅವರೇ ಹೇಳಿದ್ದಾರೆ ಮಾತನ್ನು. ಅವರಿಗೆ ಸ್ವಲ್ಪ ಅಪೇಕ್ಷೆ ಇದ್ದದ್ದು ನಿಜ. ಏಕೆಂದರೆ ಅವರು ಒಂದು ಥರ ಒಂದು ವ್ಯವಹಾರದ ಒಂದು ರೂವಾರಿಯಾಗಿದ್ದರು. ಫಿಲ್ಮ್ ಇಂಡಸ್ಟ್ರಿನೂ ಒಂದು ವ್ಯವಹಾರನೇ ತಾನೆ. ಆವಾಗ ಬೇರೆ ಇನ್ಯಾವುದೂ ಸ್ವಾರ್ಥ ಇರಲಿಲ್ಲ. ಈಗ ನಾನು ಹೆಂಡ್ತಿನೇ ಆಗ್ಬೋದು, ತಿಪ್ಟೂರು ರಾಮಸ್ವಾಮಿ ಪ್ರೆಸಿಡೆಂಟ್ ಆಗಬೇಕು ಅಂತಂದರೆ ಅವಳು ಯಾಕೆ ಬೇಡ ಅಂದಳು. ಅದು ಈ ಅರ್ಥದಲ್ಲಿ ಅವರು ಬಾಕಿ ಇನ್ಯಾವುದು ಸ್ವಾರ್ಥ ಇರಲಿಲ್ಲ ಅವರಿಗೆ. ನನ್ನ ಗಂಡ ಈ ಪೊಸಿಷನಿಗೆ ಬಂದ ಅಂದರೆ ಒಬ್ಬ ಹೆಣ್ಣು ಹೆಮ್ಮೆ ಪಡೋದು ಸಹಜ. ಆ ಅರ್ಥದಲ್ಲಿ ಅವರಿಗೆ ಒಪ್ಪಿಗೆ ಇತ್ತೇ ವಿನ ಬಾಕಿ ಇನ್ಯಾವುದೋ ದುರುದ್ದೇಶ ಮಾತ್ರ ಏನೂ ಇರಲಿಲ್ಲ. ನಾನು ಕೆಲವು ವಿಷಯಗಳನ್ನು ಅವರು ಅಣ್ಣವ್ರು ಕೇಳಿದಾಗ ನಾನು ಮನಸ್ಸು ಬಿಚ್ಚಿ ನಾನು ಭಾವನೆಗಳನ್ನ ಹೇಳಿಬಿಟ್ಟಿದ್ದೆ. ಅದು ಬಹುಮಟ್ಟಿಗೆ ಅವರಿಗೆ ಒಳ್ಳೆಯದಾಗ್ತಾ ಬಂದ್ಬಿಡ್ತು.